ಫೈನಲಿ ಮುಗೀತಪ್ಪ ಇವೆಂಟು. ಯಪ್ಪ ನನಗಂತೂ ಸೈಕೆ ಆಗ್ಬಿಟ್ಟೈತೆ. ಫಸ್ಟಾಗಿ ಮಲ್ಕೊಂಬಿಡ್ಬೇಕು. ಬಾರಪ್ಪ ಬ್ಯಾಗಿಟ್ಟು ಹೋಗ್ಬಿಡೋಣ. ಮಿಥುನ್, ಶಕ್ತಿ ಎಲ್ಲೋಗಿದ್ರಿ? ಯಾಕೆಲ್ಲ ಓಡೋಗ್ತಾ ಇದ್ದೀರಾ? ಸಾರ್ ನನ್ನ ಕೈಲಿ ಆಗ್ತಾ ಇಲ್ಲ ಸರ್. ಇವೆಂಟಲ್ಲಿ ಫುಲ್ ಸೈಕ್ ಆಗ್ಬಿಡೈತೆ. ಬಿಟ್ಬಿಡಿ ಸರ್, ಹೋಗಿ ರೆಸ್ಟ್ ಮಾಡ್ಬಿಡ್ತೀನಿ. ಡೇಟಾ ಯಾರು ಕಾಪಿ ಮಾಡ್ತಾರೆ? ಹಿರಿ ಶಕ್ತಿ, ನೋಡೋಣ ಹೆಂಗೆ ತಗೊಂಬಂದಿದ್ದೀರಾ ಕಾಪಿ ಆಗಲಿ. ಪರವಾಗಿಲ್ವೇ? ಲಾಸ್ಟ್ ಇವೆಂಟ್ಗಿನ ಈವೆಂಟಲ್ಲಿ ಸಗದ ತಗೊಂಬಂದಿರಲ್ಲ ಶಕ್ತಿ. ರೆಡ್ಡಿ, ಯಾಕೆ ಮಲ್ಕೊಂಬಿಟ್ರಿ? ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಇಲ್ಲ ಸರ್, ಅದು SNQ ತೆಗ್ದೆ ಸರ್. ಅಲ್ಲಿ ಇಲ್ಲಿ ಬಂದು ನೋಡಿದ್ರೆ ಎಲ್ಲ ನಾರ್ಮಲ್ ಆಗಿ ಬಂದ್ಬಿಟ್ಟಿದೆ ಸರ್. ಅಷ್ಟೇ ತಾನೆ, ಪ್ರೀಮಿಯರ್ ಪ್ರೋ ಹಾಕ್ಬಿಟ್ಟು ಎಲ್ಲ ಸ್ಲೋ ಮೋಷನ್ ಮಾಡಿ. ಸರ್ ಪ್ರೀಮಿಯರ್ ಪ್ರೋ ಸ್ಲೋ ಮೋಷನ್ ಮಾಡ್ಬೋದು, ಬಟ್ ಕ್ಯಾಮ್ರಾದಲ್ಲಿ ಹೆಂಗೆ ಮಾಡೋದು ಸರ್? ಇವತ್ತು ಗೊತ್ತಿಲ್ಲ, ನಾಳೆ ಆದರೂ ತಿಳ್ಕೊಬೇಕು ತಾನೆ ಸರ್ ಅದು. ಬನ್ನಿ ಹೇಳ್ಕೊಡ್ತೀನಿ ಅದೇನು. ವಿಡಿಯೋ ಮೋಡಲ್ಲಿ ಸೆಟ್ಟಿಂಗ್ಸ್ಗೆ ಹೋದರೆ SNQ ಸೆಟ್ಟಿಂಗ್ಸಲ್ಲಿ ರೆಕಾರ್ಡಿಂಗ್ ಫ್ರೇಮ್ ರೇಟು 2 ಇರುತ್ತೆ. ಸೊ 100 FPS ಇಟ್ಕೊಂಡು 100 ಪ್ರೋಗ್ರೆಸ್ ಇಟ್ಕೊಂಡ್ರೆ ನಿಮ್ಮ ವಿಡಿಯೋ ನಾರ್ಮಲ್ ಆಗೇ ಇರುತ್ತೆ. ನಿಮ್ಗೇನೋ ಸ್ಲೋ ಮೋಷನ್ ಬೇಕು ಅಂದರೆ ಇದನ್ನು 50p ಇಟ್ಕೊಂಡ್ರೆ 100 ಫ್ರೇಮ್ಸ್ ಡಿವೈಡೆಡ್ ಬೈ 50 ಪ್ರೋಗ್ರೆಸ್ ಈಸ್ ಈಕ್ವಲ್ ಟು 2x ಸ್ಲೋ ಅಲ್ಲಿ ನಿಮ್ಮ ವಿಡಿಯೋ ಸ್ಲೋ ಮೋಷನ್ ಆಗಿ ಕಾಣಿಸುತ್ತೆ. ಇದೇ ಥರ ಇನ್ಫಾರ್ಮೇಷನ್ಗಾಗಿ ಐರನ್ ಇನ್ಸ್ಟಿಟ್ಯೂಟ್ ಆಫ್ ಫೋಟೋಗ್ರಫಿ ಪೇಜ್ನ ಫಾಲೋ ಮಾಡಿ. ನಿಮಗೂ ಏನಾದ್ರು ಇದೇ ಥರ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ.